ಟ್ರೈನಿಂಗ್ ತರಬೇತಿ. ನಾವು ಚಿಕ್ಕವರಿದ್ದಾಗ ಸರ್ಕಸ್ಗೆ ಹೋಗ್ತಿದ್ವಲ್ಲ ಜಾತ್ರೆನಲ್ಲೆಲ್ಲ, ಅಲ್ಲಿ ಎನಿಮಲ್ಗಳನ್ನು ಚಿಕ್ಕ ಚಿಕ್ಕ ಎನಿಮಲ್ಗಳು, ಬೆಕ್ಕು, ನಾಯಿ, ಈ ಥರ ಅವರಿಂದ ಹಿಡಿದು ದೊಡ್ಡ ದೊಡ್ಡವು ಎಲಿಫೆಂಟು, ಟೈಗರು, ಲಯನ್ವರೆಗೂ ಟ್ರೈನಿಂಗ್ ಮಾಡಿಟ್ಟಿರ್ತಿದ್ರು ಅಲ್ವಾ. ಟ್ರೈನ್ಡ್ ಇರ್ತಿದ್ವು. ಕುತ್ಕೊಂಡ್ರೆ ಕುತ್ಕೋತಾ ಇದ್ವು, ನಿಂತ್ಕೊಂಡ್ರೆ ನಿಂತ್ಕೋತಾ ಇದ್ವು, ಸರ್ಕಲ್ ಥರ ಜಂಪ್ ಮಾಡ್ತಾಯಿದ್ವು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಬ್ಯಾನ್ ಆಯ್ತಲ್ಲ. ಮನೆಯಲ್ಲೇ ಇಟ್ಕೋತಾರಲ್ಲ ಕ್ಯಾಟು, ಡಾಗ್ ಎಲ್ಲ, ಅದಕ್ಕೂ ಸಪ್ರೇಟ್ ಟ್ರೈನರ್ಸ್ ಇರ್ತಾರೆ. ಕುತ್ಕೊಂಡ್ರೆ ಕುತ್ಕೋತಾವೆ, ನಿಂತ್ಕೊಂಡ್ರೆ ನಿಂತ್ಕೋತಾವೆ, ಈ ಥರ ಸಿಟ್, ಸ್ಟ್ಯಾಂಡ್, ರೋಲ್ ಓವರ್ ಎಲ್ಲ ಹೇಳ್ಕೊಡ್ತಾರೆ. ಕರೆಕ್ಟಾ? ಈ ಥರ ಟ್ರೈನಿಂಗು ನಾವು ನಮ್ಮ ತಲೆಗೂ ಮಾಡ್ಕೊಳ್ಬಹುದು. ಇದನ್ನು ಯಾಕೆ ನನಗೆ ಬಂತಂದರೆ ಹೇಳ್ತೀನಿ ಕೇಳಿ. ಈಗ ಒಂದು 2 days ಬ್ಯಾಕು ನಾನು ಇಸ್ಕಾನ್ಗೆ ಹೋಗಿದ್ದೆ. ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಕೈನಲ್ಲಿ ಒಂದು ಚೀಲ ಹಾಕಿಟ್ಕೊಂಡಿರ್ತಾರೆ, ಒಂದು ಪೊಕೆಟು. ಆ ಥರದ್ರಲ್ಲಿ ಅವ್ರದ್ದೆಲ್ಲ ಬೀಡ್ಸ್ ಇರುತ್ತೆ ಕೌಂಟಿಂಗ್ ಮಾಡೋದಕ್ಕೆ. ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ ಅಂತ ಇರ್ತಾರೆ ಅಲ್ವಾ, ಕೌಂಟ್ ಮಾಡ್ತಾರೆ. ನಾನು ಅಲ್ಲಿಗೆ ಹೋದಾಗ ನೋಡಿದೆ. ಆವಾಗ ನನ್ನ ತಲೆಗೇನು ಉಳಿತು, ಯಾಕೆ ಇವರು ಕೌಂಟ್ ಮಾಡಬೇಕು? ಏನು ದೇವ್ರಿಗೆ ಲೆಕ್ಕ ಕೊಡಬೇಕಾ? ಎಷ್ಟು ಸಲ ಹೇಳಿದೆ ದಿವಸಕ್ಕೆ ಅಂತ ದೇವ್ರಿಗೆ ಲೆಕ್ಕ ಕೊಡಬೇಕಾ? ಎಷ್ಟು ಸಲ ಹೇಳಿದ್ರು ಅವ್ರಿಗೆ ತಾನೇ ಪುಣ್ಯ, ಅವರೇ ಇಟ್ಕೋಬೋದಾಗಿತ್ತಲ್ಲ, ಮತ್ತು ಕೌಂಟ್ ಯಾಕೆ ಮಾಡಬೇಕು ಅಂತ ನನ್ನ ತಲೆಗೆ ಬಂತು. ಯಾವಾಗಲೂ ಹೀಗೆ, ಈಗ ನಮ್ಮ ತಲೆ ಇದೆಯಲ್ಲ, ಬೇರೆಯವ್ರು ಏನೇನೇ ಮಾಡ್ತಾಯಿದ್ರು ಅದನ್ನು ನಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದನ್ನು ಕ್ವಶ್ಚನ್ ಮಾಡ್ತೀವಿ. ನಾನು ಮಾಡಿದೆ, ಅದೇನು ದೊಡ್ಡ ಲೆಕ್ಕ, ಯಾವಾಗಲೂ ಯಾಕೆ ಕೌಂಟ್ ಮಾಡ್ಕೊಂಡಿರ್ಬೇಕು, ಹಾಗೆ ಮಾಡ್ತೀನಿ ನಾನು ಅಂತ ಕೌಂಟ್ ಮಾಡಿದೆ. 1 ನಿಮಿಷ 2 ನಿಮಿಷ ಆಗಿರ್ಬೋದೇನೋ, ಅಷ್ಟೊತ್ತಿಗೆ ಕೌಂಟಿಂಗ್ ಸ್ಟಾಪ್ ಆಗಿ ವಿಷಯ ಇನ್ನೆಲ್ಲ ಊಟದ ಕಡೆ ಹೋಗ್ಬಿಟ್ಟಿತ್ತು. ಹರೇ ರಾಮನೂ ಇಲ್ಲ, ಹರೇ ಕೃಷ್ಣನೂ ಇಲ್ಲ. ಆವಾಗ ಯೋಚನೆಗೆ ಬಂತು, ಅಲ್ವಾ ಅವರು ಮೋಸ್ಟ್ಲಿ ಆ ಥರ ಒಂದು ಪೌಚ್ ಒಳಗಡೆ ಆ ಬೀಡ್ಸನ್ನ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಕೌಂಟ್ ಮಾಡ್ಕೊಂಡಿದ್ರೆ ಆ ಬೀಡ್ಸನ್ನು ಮುಟ್ಟಿದಾಗಲೆಲ್ಲ ಅದೇ ಬಾಯಲ್ಲಿ ಬರಬೇಕು, ಅದೇ ತಲೆನಲ್ಲಿ ಓಡಬೇಕು ಅಂತ ಟ್ರೈನ್ ಮಾಡಿ ಇಟ್ಕೊಂಡಿದ್ದಾರೋ ಏನೋ ಅಂತ. ಇನ್ನೊಂದೇನೆಂದರೆ, ಮನುಷ್ಯನಿಗೊಂದು ಕೆಟ್ಟ ಅಭ್ಯಾಸ ಇದೆ. ಯಾವಾಗ ಖಾಲಿ ಇರ್ತಾನಲ್ಲ, ಏನು ಯೋಚನೆ ಮಾಡ್ದೇನೆ, ಅಂತಹ ಸಮಯದಲ್ಲಿ ಯೂಶ್ವಲಿ ಒಳ್ಳೆಯದನ್ನು ಏನು ಯೋಚನೆ ಮಾಡೋದಿಲ್ಲ, ಕೆಟ್ಟದನ್ನೇ ಯೋಚನೆ ಮಾಡ್ತೀವಿ. ಏನಂತ, ಯಾರಿಗೆ ಯಾವಾಗ ಹೇಗೆ ಬೈಬೇಕಾಗಿತ್ತು, ಪಾಸ್ಟ್ ಟೆನ್ಸಿಂದ, ಆಗ ಫೈಟ್ ಮಾಡಿದಾಗ ನಾನು ಹೇಗೆ ವಿನ್ ಆಗ್ಬೋದಾಗಿತ್ತು, ಅವ್ರಿಗೆ ಹೇಗೆ ಬೈಬಹುದಾಗಿತ್ತು ಅಂತನೋ, ಇಲ್ಲ ಅಂದರೆ ಯಾವುದೋ ಒಂದು ಸ್ಯಾಡ್ ಮೆಮರಿನ ಓಪನ್ ಮಾಡ್ಕೊಂಡು ಹಳೆ ಗಾಯನ ಅದನ್ನು ಕೆದ್ಕೊಂಡು ಕೂತ್ಕೊಂಡಿರ್ತೀವಿ ಇವಾಗ ದುಃಖ ಫೀಲ್ ಮಾಡ್ಕೊಳ್ಳೋದಕ್ಕೆ. ಇದು ಯೂಶ್ವಲಿ ಒಂದು ಮನುಷ್ಯನ ಸ್ವಭಾವ, ಆಯಿತಾ? ಈ ಥರ ಮಾಡೋದಕ್ಕಿಂತ ಈ ಥರ ಟ್ರೈನಿಂಗ್ ಮಾಡ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅನ್ನೋದು ಒಳ್ಳೇದಿಲ್ವೇನ್ರಿ? ಪುಣ್ಯನೂ ಆಯಿತು, ಕೆಟ್ಟದ್ದು ಯೋಚನೆ ಮಾಡದೇ ಇದ್ದಂಗೂ ಆಯಿತು. ಹಾಗನ್ಸ್ಬಿಡ್ತು ನನಗೆ. ಮೋಸ್ಟ್ಲಿ ಅದನ್ನು ಮುಟ್ಟಿದ್ರೇ ಈ ಥರ ಹೇಳ್ತಾ ಇರಬೇಕು ಅಂತ ಟ್ರೈನ್ ಮಾಡ್ಕೊಂಡಿದ್ದಾರೇನೋ ಅಂತ. ಇವಾಗ ನೀವು ಮನೆಯಲ್ಲಿ ನೋಡಿರ್ಬೋದಲ್ಲ, ಕ್ಯಾಟ್ಗೆಲ್ಲ ಹಾಲು ಹಾಕ್ತೀವಿ, ಪಾತ್ರೆ ಸೌಂಡ್ ಮಾಡಿದರೆ ಸಾಕು ಟಕ್ ಟಕ್ ಅಂತ ಡಗಡಗ ಅಂತ ಓಡ್ ಬಂದುಬಿಡ್ತವೆ. ಹಾಗೆ ಡಾಗ್ಗೂ ಕೂಡ ಕರಿಬೇಕಾಗಿಲ್ಲ ಫುಡ್ ಕೊಡ್ತೀನಿ ಅಂತ, ಬಾಟಲಲ್ಲಿ ಹಾಕ್ಕೊಂಡಿರೋ ಸೌಂಡ್ ಚಿಕ್ 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 ಅಂತ ಅಂದ್ಬಿಟ್ರೆ ಸಾಕು ಬಂದುಬಿಡ್ತವೆ ಟಕ ಟಕ ಅಂತ ಅಲ್ವಾ? ಇದು ಆ ಥರನೇ ಮೋಸ್ಟ್ಲಿ. ಇಲ್ಲಿ ಕುತ್ಕೊಂಡು ಕೌಂಟ್ ಮಾಡಬೇಕಾಗಿರೋ ಬ್ರೇನು ಎಲ್ಲ ಮನಸ್ಸು ತಲೆಯೆಲ್ಲ ಊರೆಲ್ಲ ಸುತ್ಕೊಂಡು ಇರಬೇಡ, ಬಾ ಇಲ್ಲಿ ಕಮ್ ಬ್ಯಾಕ್ ಅಂತ ಕರೆಯೋ ಥರ, ಇಲ್ಲಿ ಕುತ್ಕೋ ಜಪ ಮಾಡು ಕುತ್ಕೋ ಅಂತ ಅಲ್ವಾ? ಅದೇ ನಿಜ ಆಗಿದ್ದರೆ ನಾನೂ ಒಂದು ಹೊಸ ಪೌಚ್ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಷ್ಟೊತ್ತು ಪುರ್ಸೊತ್ತಿದೆಯೋ ಅಷ್ಟೊತ್ತು ಆ ಪೌಚ್ ಹಾಕ್ಕೊಂಡು ಹರೇ ರಾಮನ್ನಾರು ಕರೀಲಿ, ಹರೇ ಕೃಷ್ಣನ್ನಾರು ಕರೀಲಿ, ಓಂ ನಮಃ ಶಿವಾಯನಾರು ಅನ್ನಲಿ, ಏನಾದರೂ ಅನ್ನಲಿ, ಬೇಡದಿರೋ ಯೋಚನೆ, ಬೇಡದೇ ಇರೋ ಆಲೋಚನೆ ಮಾಡಿಕೊಂಡು ಹಳೇದು ಯಾವುದೋ ಗಾಯ ತೆಕ್ಕೊಂಡು ಇಲ್ಲ ಇನ್ಯಾರಿಗೋ ಬೈಕೊಂಡು ನಮ್ಮ ತಲೆನೂ ಹಾಳು ಮಾಡಿಕೊಂಡು ನಮ್ಮ ಆರೋಗ್ಯನೂ ಹಾಳು ಮಾಡಿಕೊಂಡು ಇಲ್ದಿರೋ ಬ್ಯಾಡ್ ಫೀಲಿಂಗ್ ಇಟ್ಕೊಳ್ಳೋದಕ್ಕಿಂತ ದೇವರನ್ನೇ ಕರೆಯೋಣ ಅಂತ. ಉಪಾಯ ಅಂತೂ ಚೆನ್ನಾಗಿದೆ. ಇಸ್ಕಾನ್ ಅವ್ರು ಸುಮ್ಮನೆ ಮಾಡಿರಲಿಲ್ಲ, ನನ್ನ ತಲೆಗೆ ಅವಾಗ ಹೊಳಿಲಿಲ್ಲ ಅಷ್ಟೇ. ನಿಮಗೇನಾದರೂ ಹೀಗೆ ಅನಿಸಿದರೆ ನೀವು ತಗೊಳ್ಳಿ, ನೀವು ಜಪ ಮಾಡಿ, ಏನಾದರೂ ಯೂಸ್ ಆಗ್ಬೋದೋ ಏನೋ. ಅವ್ರಿಗೆ ಆಗ್ತಾಯಿದೆ, ಅವ್ರು ನೋಡಿದರೆ ಆಗ ಅನಿಸುತ್ತೆ, ನಮಗೂ ಆಗ್ಬೋದೇನೋ. ಟ್ರೈ ಮಾಡಿಲ್ಲ ಅಷ್ಟೇ. ಟ್ರೈ ಮಾಡೋದ್ರಲ್ಲಿ ಏನಿದೆ ಹೊಸದನ್ನು ಟ್ರೈ ಮಾಡಿ ನೋಡೋಣ ಅಲ್ವಾ? ನೀವೇನಂತೀರಾ?